ಓಂ ದಶೇಂದ್ರಿಯಾಣಿ ಹೋತ್ರಾಣಿ ಹವಿಂಷಿ ದಶಭಾಮಿನಿ ವಿಷಯಾನಾಮ ಸಮಿಧೋ ಹೂಯಂತೆ ತು ದಶಾಗ್ನಿಷು. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ವೇದೋಪಬ್ರಹ್ಮಣಾರ್ಥಸ್ಯ ಭಗವತಾ ದ್ವೈಪಾಯನೇನ ಸಂರಚಿತಸ್ಯ ಆಶ್ವಮೇಧಿಕೆ ಪರ್ವಣಿ ಅಥಾತಃ ಏಕವಿಂಶಃ ಭಾಗಃ 21ನೇಯ ಭಾಗಃ ಪ್ರಾರಭ್ಯತೆ. ತತ್ರ ವಾವಿಳ್ಳೆ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ತ್ರಯೋವಿಂಶಃ ಅಧ್ಯಾಯಃ, ಟಿ ಆರ್ ಕೃಷ್ಣಾಚಾರ್ಯಾಣಾಂ ಪಾಠೆ द्वाविंशः अध्यायः, वैष्णवे अपि च पाठे द्वाविंशः, एकविंशः अध्यायः उत्तरभारतस्य पाठे प्रचलति. तत्र अर्जुनाय प्रपन्नाय या अनुगीता भगवता गीताचार्येण प्रणीता, तन्मध्ये दम्पत्योः कश्चन संवादः प्रवर्तते. तत्र संवादे कश्चन अलौकिकः यज्ञः तेन पतिना स्वपत्नीं प्रति संवर्णिते. तस्मिन् अलौकिके यज्ञे 10 इन्द्रियाणि, 5 ज्ञानेन्द्रियाणि, 5 कर्मेन्द्रियाणि च होतॄणां पात्रं निर्वहन्ति. अपि च हवींषि अपि 10 एव वर्तन्ते. ज्ञानेन्द्रियाणां कर्मेन्द्रियाणां च ये ये विषयाः ते एव विषयाः समिद्रूपेण अस्मिन् यज्ञे हूयन्ते. अग्नयोऽपि 10 एव. दिशः अत्र सर्वत्र दिगभिमानिनः इत्यादिरूपेण अभिमानी देवताः एव अग्निरूपेण स्वीक्रियन्ते. दिशः दिगभिमानी देवताः वायुः, रविः सूर्यः, रविः सूर्यः, चन्द्रः, पृथ्वी, अग्निः एवं विष्णुः, अपि च इन्द्रः, प्रजापतिः, अत्र रुद्रः, एवं मित्रम् अग्नयः 10 भामिनी. एवमेते 10 देवताः ये देवाः सर्वेषाम् अस्माकं साधकानां जीवने अनुग्रहं कुर्वन्ति. सर्वेऽप्येते देवाः केषाञ्चन विषयाणाम् अभिमानिनोऽपि भवन्ति. ते एव देवाः अत्र अग्निरूपेण वर्तन्ते. गते दिवसे दिगभिमानी देवतानां वायोः, सूर्यस्य, चन्द्रस्य, पृथ्वी अग्न्योः, विष्णोः, इन्द्रस्य, प्रजापतेः, रुद्रस्य अपि महत्त्वं प्राश्रावि. तत्र कश्चन देवः मित्रमिति. मित्रस्य महत्त्वं तु गते दिवसे नैव समवर्णित. ಉಳಿದೆಲ್ಲ ದೇವತೆಗಳ ಮಹತ್ವದ ಕುರಿತಾಗಿ ಕಳೆದ ದಿವಸ ನಾನು ಹೇಳೇ ಇದ್ದೆ. ಆದರೆ ಮಿತ್ರ ಒಬ್ಬ ದೇವತೆ ಮಹತ್ವವನ್ನ ನಾನು ಹೇಳುವುದನ್ನು ಮರೆತೆ. ಮಿತ್ರ ನಮ್ಮ ಜೀವಮಾನದಲ್ಲಿ
ಯಾವ ಒಂದು ಮಹತ್ವದ ಸ್ಥಾನವನ್ನು ವಹಿಸ್ತಾನೆ ಅಂತನ್ನುವುದೊಂದನ್ನ ನೋಡಿ ಈ ಇವತ್ತಿನ ಭಾಗವನ್ನ ಮುಂದುವರಿಸೋಣ. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದಲ್ಲಿ ಸನತ್ ಕುಮಾರರ ಬಳಿಗೆ ಬಂದಂತಹ ನಾರದರ ಒಂದು ಅಪೇಕ್ಷೆಯಂತೆ ತಾರತಮ್ಯವನ್ನ ಅವರು ವರ್ಣನೆ ಮಾಡಿದಂತಹ ಭಾಗ ಇದೆ. ಅಲ್ಲಿ ಈ ಸಂಕಲ್ಪನ ಬಗ್ಗೆ ಒಂದು ವರ್ಣನೆ ಇದೆ. ಸಂಕಲ್ಪೋ ವಾವ ಮನಸೋ ಭೂಯಾನ್ ಯದಾ ವೈ ಸಂಕಲ್ಪಯತೆ ಅಥ ಮನಸ್ಯತಿ ಅಥ ವಾಚಮೀರಯತಿ. ಮನೋಭಿಮಾನಿಯಾದಂತಹ ಪರ್ಜನ್ಯನಿಗಿಂತ ಸಂಕಲ್ಪದ ಅಭಿಮಾನಿಯಾದಂತಹ ಮಿತ್ರ ಉತ್ತಮ ಅಂತ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಈ ಮಿತ್ರ ಅವನು ಕೂಡ ಸಂಕಲ್ಪದ ಅಭಿಮಾನಿಯಾಗಿದ್ದಾನೆ, ಆದ್ರಿಂದ ಮನಸ್ಸಿನ ಅಭಿಮಾನಿಯೇ ಆಗಿದ್ದಾನೆ. ಅವನು ಕೂಡ ಮನಸ್ಸಿನ ಅಭಿಮಾನಿಯಾದಂತಹ ಪರ್ಜನ್ಯ ಒಬ್ಬ ಇದ್ದಾನೆ, ಆ ಪರ್ಜನ್ಯಗಿಂತ ಇವನು ಶ್ರೇಷ್ಠ. ಸಂಕಲ್ಪ ವಿಕಲ್ಪಾತ್ಮಕಂ ಮನಃ ಬುದ್ಧಿರ ಅಧ್ಯವಸಾನಾಯ ಅಂತ ಮನಸ್ಸು ಮತ್ತೆ ಬುದ್ಧಿಗಳ ವ್ಯತ್ಯಾಸವನ್ನ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಬುದ್ಧಿ ಅಂದ್ರೆ ಯಾವುದಾದ್ರೂ ಒಂದು ವಿಷಯದ ಕುರಿತಾದಂತಹ ತೀರ್ಮಾನವನ್ನ ತಗೊಳ್ಳುವಂತಹ ಅಂಶ, ನಮ್ಮ ಮನಸ್ಸಿನ ಒಂದು ಅಂಶ, ಅದನ್ನೇ ಬುದ್ಧಿ ಅಂತ ಹೇಳ್ತಾರೆ. ಆದ್ರೆ ಮನಸ್ಸು ಅಂದ್ರೆ ಅದು ಕೇವಲ ಆಯ್ಕೆಗಳನ್ನು ನಮ್ಮ ಎದುರುಗಿಡುವಂತಹ ಭಾಗ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಮತ್ತು ಹೀಗೆ ಮನಸ್ಸಿನ 5 ಭಾಗಗಳು. ನಮಗೆಲ್ಲರಿಗೂ ಕೂಡ ಏನಾದರೂ ಒಂದು ಕರ್ಮವನ್ನು ಮಾಡಬೇಕು ಅಂತ ಮೊದಲು ಸಂಕಲ್ಪ ಬರ್ತದೆ. ಸಂಕಲ್ಪ ಬಂದಾಗ ಮನಸ್ಸು ಆ ಕಾರ್ಯವನ್ನು ಮಾಡಲಿಕ್ಕೆ ತೊಡಗುತ್ತದೆ. ಮುಂದೆ ವಾಗೀಂದ್ರಿಯವೂ ಕೂಡ ಆ ವಿಷಯದಲ್ಲಿ ತೊಡಗುತ್ತದೆ. ಹೀಗೆ ನಾವು ಏನನ್ನಾದರೂ ಒಂದನ್ನ ಆಡುವಾಗ, ಮಾಡುವಾಗ ಎಲ್ಲದಕ್ಕೂ ಕೂಡ ಸಂಕಲ್ಪವೇ ಕಾರಣ. ಮತ್ತೆ ಆ ಸಂಕಲ್ಪದ ಅಭಿಮಾನಿಯಾದಂತಹ ಮಿತ್ರ ವಾಗೀಂದ್ರಿಯವನ್ನ ಪ್ರೇರಿಸ್ತಾನೆ. ಪ್ರೇರಿಸಿ ಭಗವಂತನ ನಾಮಗಳಾದಂತಹ ಶಾಸ್ತ್ರಗಳನ್ನು ಪಠಿಸುವಂತೆ ಮಾಡ್ತಾನೆ ಅಂತ ಅಲ್ಲಿ ವರ್ಣನೆ ಮಾಡ್ತಾರೆ. ಅಥವಾ ವಾಚಮೀರಯತಿ ತಾಮುನ್ಮೀನಾಂ ನೀರಯತಿ ತಾಮು ನಾಮ್ನಿ ಈರಯತಿ ನಾಮ್ನಿ ಮಂತ್ರಾಹ ಏಕಂ ಭವಂತಿ ಮಂತ್ರೇಶು ಕರ್ಮಾಣಿ. ಈ ಮಂತ್ರಗಳ ಅರ್ಥ ಪ್ರಕಾಶ ಆದಾಗ ಅದರ ಮೂಲಕ ಕರ್ಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ಮಿತ್ರದೇವನ ಮಹತ್ವ ಎಂಥದ್ದಿದೆ. ತಾನಿ ಹವಾಯೇ ತಾನಿ ಸಂಕಲ್ಪ ಏಕಾಯನಾನಿ ಸಂಕಲ್ಪಾತ್ಮಕಾನಿ ಸಂಕಲ್ಪೇ ಪ್ರತಿಷ್ಠಿತಾನಿ. ಈ ಹಿಂದೆ ಉಷಾದೇವಿ ಮೊದಲಾದ ದೇವತೆಗಳ ಬಗ್ಗೆ ಬಂದಿದೆ. ಅವರೆಲ್ಲರೂ ಕೂಡ ಸಂಕಲ್ಪದ ಅಭಿಮಾನಿಯಾದಂತಹ ಮಿತ್ರನನ್ನ ಅವಲಂಬಿಸಿಕೊಂಡಿದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ಅಷ್ಟು ಮಹತ್ವ ಆ ಮಿತ್ರನಿಗಿದೆ. ಈ ತಾರತಮ್ಯ ಇಲ್ಲಿ ಪ್ರಾರಂಭ ಕಾಣುವುದೇ ಉಷಾದೇವಿಯ ಜೊತೆಗೂಡಿ, ಉಷಾದೇವಿಯಿಂದ ಪ್ರಾರಂಭ ಮಾಡಿಕೊಂಡು. ಭಗವಂತನ ನಾಮಗಳಿಗೆ ಅಭಿಮಾನಿನಿ ದೇವತೆಯಾದಂಥವಳು ಈ ಉಷಾದೇವಿ. ಆ ಉಷಾದೇವಿಗಿಂತ ವಾಗಭಿಮಾನಿನಿಯಾದಂತಹ ಸ್ವಾಹಾದೇವಿ, ಇವಳು ಅಗ್ನಿಯ ಪತ್ನಿ, ಅವಳು ಉತ್ತಮ. ಆ ವಾಗಭಿಮಾನಿಯಾದಂತಹ ಸ್ವಾಹಾದೇವಿಗಿಂತ ಮನೋಭಿಮಾನಿಯಾದಂತಹ ಪರ್ಜನ್ಯ ಉತ್ತಮ ಆಗಿದ್ದಾನೆ. ಮನೋಭಿಮಾನಿಯಾದ ಪರ್ಜನ್ಯನಿಗಿಂತ ಸಂಕಲ್ಪದ ಅಭಿಮಾನಿಯಾದಂತಹ ಮಿತ್ರ ಉತ್ತಮ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಈ ಕೆಳಗಿನ ಉಷಾ, ಸ್ವಾಹ ಮತ್ತು ಪರ್ಜನ್ಯ ಇವರೆಲ್ಲರೂ ಕೂಡ ಈ ಮಿತ್ರನನ್ನ ಅವಲಂಬಿಸಿಕೊಂಡಿದ್ದಾರೆ ಅಂತ ಅವನ ಮಹತ್ವದ ವರ್ಣನ ಅಲ್ಲಿ ಕೇಳಿ ಬರ್ತದೆ. ಸಮಕಲ್ಪತಾಂ ದ್ಯಾವಾ ಪೃಥಿವಿ ಸಮಕಲ್ಪೇತಾಂ ವಾಯುಶ್ಚ ಆಕಾಶಶ್ಚ ಸಮಕಲ್ಪಂತ ಆಪಶ್ಚ ತೇಜಶ್ಚ ತೇಷಾ ಸಂಕೃತ್ಯೈ ವರ್ಷಂ ಸಂಕಲ್ಪತೆ. ಈ ಸಂಕಲ್ಪದ ಅಭಿಮಾನಿಯಾದಂತಹ ಮಿತ್ರನಿಂದ ಭೂಮಿ ಮತ್ತು ಸ್ವರ್ಗಗಳೆಲ್ಲ ಹುಟ್ಟಿವೆ. ವಾಯು ಮತ್ತು ಆಕಾಶಗಳು ಕೂಡ ಈ ಮಿತ್ರನಿಂದಲೇ ಹುಟ್ಟಿವೆ. ನೀರು, ತೇಜಸ್ಸು ಇವೆಲ್ಲ ಆ ಮಿತ್ರನ ಸೃಷ್ಟಿಯೇ ಆಗಿವೆ.
ಭೂಮಿ, ಸ್ವರ್ಗ, ವಾಯು, ಆಕಾಶ, ನೀರು, ತೇಜಸ್ಸು ಇವುಗಳ ಎಲ್ಲದರ ರಕ್ಷಣೆಗಾಗಿ ಮಳೆಯೂ ಕೂಡ ಆಗ್ತದೆ. ಆ ಮಳೆಯೂ ಆಗುವುದು ಮಿತ್ರನಿಂದಲೇ. ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಪರ್ಜನ್ಯನಿಂದ ಮತ್ತು ಇಂದ್ರನಿಂದ ಮಳೆ ಆಗ್ತದೆ. ಅದಲ್ಲದೆ ಮಿತ್ರನ ಕಾರ್ಯವೂ ಕೂಡ ಅಲ್ಲಿದೆ ಅಂತ ತಿಳ್ಕೊಳ್ಬೇಕು. ತೇಷಾಂ ಸಂಕ್ಲಿಪ್ತೆ ವರ್ಷಂ ಸಂಕಲ್ಪತೆ, ವರ್ಷಸ್ಯ ಸಂಕ್ಲಿಪ್ತ್ಯ ಅನ್ನಂ ಸಂಕಲ್ಪತೆ. ಮುಂದೆ ಮಳೆಯ ಸೃಷ್ಟಿಯಿಂದ ಅನ್ನದ ಉತ್ಪತ್ತಿ ಆಗ್ತದೆ. ಆ ಅನ್ನ ಸ್ಥಿತ ಆದರೆ ಎಲ್ಲಾ ಪ್ರಾಣಿಗಳ ಪೋಷಣೆ ನಡೀತದೆ. ಪ್ರಾಣಿಗಳ ಪೋಷಣೆಗಾಗಿ ಈ ಮಿತ್ರ ಮಂತ್ರಗಳನ್ನು ಕೂಡ ಪ್ರೇರಿಸ್ತಾನಂತೆ. ಪ್ರಾಣಾನಾಂ ಸಂಕ್ಲಿಪ್ತಿ ಮಂತ್ರಾಹ ಸಂಕಲ್ಪಂತೆ. ಎಲ್ಲ ಮನುಷ್ಯನನ್ನು ಹಿಡಿದು ಎಲ್ಲಾ ಪ್ರಾಣಿಗಳಿಗೂ ಕೂಡ ಹೊಟ್ಟೆಗೊಂದು ಆಹಾರ ಬೇಕು. ಆ ಹೊಟ್ಟೆಗೆ ಆಹಾರವನ್ನು ಕೊಡುವಂತಹ ಧಾನ್ಯಗಳು ಹುಟ್ಟುವುದು ಮಳೆಯಿಂದ. ಆ ಮಳೆ ಬರಲಿಕ್ಕೆ ಈ ಸಂಕಲ್ಪದ ಅಭಿಮಾನಿಯಾದಂತಹ ಮಿತ್ರ ಕಾರಣ ಆಗಿದ್ದಾನೆ. ಅದಲ್ಲದೆ ಅವನು ನಮ್ಮ ಮನಸ್ಸಿಗೆ ಬೇಕಾದಂತಹ ಒಂದು ಆಹಾರ, ಫುಡ್ ಫಾರ್ ಥಾಟ್, ಅದೇನಿದೆ ಈ ಮಂತ್ರ, ವೇದ ಮಂತ್ರಗಳು ಇತ್ಯಾದಿಗಳನ್ನ ನಮಗೆ ತಿಳಿಸಿಕೊಟ್ಟು ಆ ಮೂಲಕ ಎಲ್ಲಾ ಜೀವಿಗಳ ಪೋಷಣೆ ಮಾಡ್ತಾನವನು. ಮತ್ತೆ ಆ ಮಂತ್ರಗಳ ಕಾರ್ಯರೂಪವಾದಂತಹ ಕರ್ಮಗಳು ಅವುಗಳು ಸೃಷ್ಟಾಗಿವೆ. ಈ ಲೋಕಗಳು, ಎಲ್ಲ ಅಚೇತನ ವಸ್ತುಗಳು ಇವೆಲ್ಲ ಸಂಕ್ಲಿಪ್ತೆ ಸರ್ವಂ ಸಂಕಲ್ಪತೆ, ಎಲ್ಲವೂ ಈ ಮಿತ್ರನಿಂದ ಆಗಿದೆ. ಇದೆಲ್ಲವೂ ಹೀಗೆ ಸಂಕಲ್ಪ ಅಂತ ಕರೆಸಿಕೊಂಡಿರುವಂತಹ ಆ ಮಿತ್ರನ ಅಧೀನವಾಗಿದೆ. ಇದು ಸಯೇಷ ಸಂಕಲ್ಪ, ಸಂಕಲ್ಪ ಉಪಾಸ್ವ. ಕೊನೆಗೆ ಆ ಸಂಕಲ್ಪನ ಬಗ್ಗೆ ವರ್ಣನೆ ಮಾಡ್ತಾರೆ. ಆ ಸಂಕಲ್ಪನನ್ನು ಉಪಾಸನೆ ಮಾಡು ಅಂದ್ರೆ ಸಂಕಲ್ಪನನ್ನು ಅಧಿಷ್ಠಾನವಾಗಿಟ್ಕೊಂಡು ಅವನಲ್ಲಿ, ಆ ಸಂಕಲ್ಪದ ಅಭಿಮಾನಿಯಾದಂತಹ ಮಿತ್ರನಲ್ಲಿ ಭಗವಂತ ಇದ್ದಾನೆ ಅಂತ ಭಗವಂತನನ್ನು ಆರಾಧಿಸುವಂತ ಅದರ ತಾತ್ಪರ್ಯ. ಮತ್ತೆ ಈ ಮಿತ್ರನಲ್ಲಿ, ಸಂಕಲ್ಪದ ಅಭಿಮಾನಿಯಾದಂತಹ ಮಿತ್ರನಲ್ಲಿ ಪರಬ್ರಹ್ಮನ ಆರಾಧನೆಯನ್ನು ಯಾರು ಮಾಡ್ತಾನೆ ಅವನು ಈ ಭೌತಿಕವಾದ ಜಗತ್ತಿನಲ್ಲೂ ಸುಖವಾಗಿರ್ತಾನೆ, ದುಃಖರಹಿತ ಆಗ್ತಾನೆ. ಮತ್ತೆ ದುಃಖರಹಿತವಾದಂತಹ ಶಾಶ್ವತವಾದ ಸುಖ ಇರುವಂತಹ ಲೋಕಗಳಿಗೂ ಹೋಗ್ತಾನೆ. ಮೊದಲು ಮಿತ್ರನ ಲೋಕಗಳು, ಆ ಮಿತ್ರ ಯಾವ ಲೋಕಕ್ಕೆ ಅಧಿಪತಿಯಾಗಿರ್ತಾನೋ ಅಲ್ಲಿಯೂ ಹೋಗ್ತಾನೆ. ಮಿತ್ರನ ವ್ಯಾಪ್ತಿ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಈ ಸಾಧಕನು ಕೂಡ ಸಂಚಾರ ಮಾಡಲಿಕ್ಕೆ ಸಮರ್ಥನಾಗ್ತಾನೆ. ಈ ಛಾಂದೋಗ್ಯ ಭಾಷ್ಯದಲ್ಲಿ ತಥಾ ತಸ್ಮಾತ್ ವರೋ ಮಿತ್ರ ಮುಕ್ತೌ ಸಂಕಲ್ಪ ದೇವತಾ ಅನ್ಹಿ ಸಂಕಲ್ಪಯೇದ್ಯಸ್ಮಾತ್ ಸ್ವಪ್ಸ್ಯಂತಿ ನಿಶಿಯತ್ತತಃ. ಮುಕ್ತಿಯವಸ್ಥೆಯಲ್ಲೂ ಸಂಸಾರಾವಸ್ಥೆಯಲ್ಲೂ ಈ ಮಿತ್ರ ಪರ್ಜನ್ಯನಿಗಿಂತ ಶ್ರೇಷ್ಠ. ತಾರತಮ್ಯ ಅಂತಂದು ಕೇವಲ ಸಾಂಸಾರಿಕ ಜೀವನದಲ್ಲಿ ಮಾತ್ರ ಇರುವುದಲ್ಲ, ಅದು ಮುಕ್ತಿಯಲ್ಲೂ ಕೂಡ ಇದ್ದೇ ಇರ್ತದೆ ಅಂತ ವರ್ಣನೆ ಮಾಡ್ತಾರೆ. ರಾತ್ರಿ ಹೊತ್ತು ಪ್ರಾಣಿಗಳು ನಿದ್ದೆ ಮಾಡ್ತಿರ್ತವೆ ಮನುಷ್ಯನನ್ನು ಸೇರಿ, ಆವಾಗ ಅವುಗಳಿಗೇನು ಸಂಕಲ್ಪ ಇರೋದಿಲ್ಲ. ಆದ್ರಿಂದ ಹಗಲು ಹೊತ್ತಿನಲ್ಲಿ ನಾವು ಮಾಡುವಂತಹ ಎಲ್ಲಾ ಸಂಕಲ್ಪಗಳಿಗೂ ಕೂಡ ಮಿತ್ರನೇ ಪ್ರೇರಕ. ಆದ್ರಿಂದ ಅವನಿಗೆ ಸಂಕಲ್ಪ ಅಂತ ಹೀಗೆ ವರ್ಣನೆ ಮಾಡಿದ್ದಾರೆ. ಮತ್ತೆ ಋಗ್ಭಾಷ್ಯದಲ್ಲೂ ಕೂಡ ಆ ಮಿತ್ರ ಎಂಬ ಶಬ್ದಕ್ಕೆ ಅರ್ಥ ಹೇಳಿದ್ದಾರೆ. ಹಿಂದೆ ಅನೇಕ ಬಾರಿ ನಾವು ನೋಡಿದ್ದೇವೆ. ಮಿತ್ವಾ ತ್ರಾತೆ, ನಮ್ಮೆಲ್ಲರ ಹಿನ್ನೆಲೆಯನ್ನು ತಿಳಿದಿರ್ತಾನೆ, ತಿಳಿದು ನಮ್ಮೆಲ್ಲರನ್ನು ರಕ್ಷಿಸ್ತಾನೆ. ಮತ್ತೆ ಮಿನೋತಿ ತ್ರಾಯತೆ, ತಿಳಿದಿದ್ದಾನೆ, ರಕ್ಷಿಸ್ತಾನೆ. ಮತ್ತೆ ರಾತಿ, ಕೊಡುತ್ತಾನೆ. ಹೀಗೆಲ್ಲ ಅರ್ಥಗಳನ್ನ ಮಿತ್ರ ಎಂಬ ಶಬ್ದಕ್ಕೆ ವರ್ಣನೆ ಮಾಡ್ತಾರೆ. ಇದಿಷ್ಟು ಆ ಮಿತ್ರ ಎಂಬ ದೇವತೆಯ ಮಹತ್ವದ ಕುರಿತಾದಂತಹ ವರ್ಣನೆ. ಉಳಿದುದನ್ನೆಲ್ಲ ನೋಡಿಯೇ ಇದ್ದೇವೆ. ದಿಗ್ದೇವತೆಗಳ ಶಕ್ತಿ, ಆ ದಿಗ್ದೇವತೆಗಳು ಯಾರು ಅಂತ ಅನ್ನೋದನ್ನು ನೋಡಿದ್ದೇವೆ. ದಿಗ್ದೇವತೆಗಳ ಕುರಿತಾಗಿ ಹೇಳುವಾಗ ಶಾಸ್ತ್ರದಲ್ಲಿ ಎಷ್ಟೆಷ್ಟು ಸಂಗತಿಗಳು ಬಂದಿವೆಯೋ ಅವೆಲ್ಲವನ್ನೂ ಒಂದು ಬಾರಿ ನೋಡಿಬಿಡೋದು ಒಳ್ಳೆಯದು. ಕಳೆದ ದಿವಸ ದಿಗ್ದೇವತೆಗಳು ಅಂದ್ರೆ ಮಿತ್ರೋ ಯಮಶ್ಚ ವರುಣಃ ಕುಬೇರಶ್ಚ ದಿಗೀಶ್ವರಾಹ
ಮಿತ್ರ, ಯಮ, ವರುಣ, ಕುಬೇರ, ಚಂದ್ರ ಇವರೆಲ್ಲ ದಿಗೀಶ್ವರರು ಅಂತ ನೋಡಿದ್ವಿ. ಅದಲ್ಲದೆ ಇಂದ್ರ, ಅಗ್ನಿ, ಮತ್ತೆ ಯಮ, ವರುಣ, ವಾಯು ಇವರೆಲ್ಲ ದಿಗ್ದೇವತೆಗಳು, ದಿಕ್ಕು ವಿದಿಕ್ಕುಗಳ ದೇವತೆಗಳು ಅಂತೆಲ್ಲ ನೋಡಿದ್ದೇವೆ. ಇದಲ್ಲದೆ 20 ಜನ ದಿಕ್ಕಿನ ಅಭಿಮಾನಿಯಾದಂತಹ, ಜಲಾಭಿಮಾನಿಯಾದಂತಹ ದೇವತೆಗಳಿದ್ದಾರೆ. ಅದನ್ನು ಕಳೆದ ದಿವಸ ನಂಗೆ ಹೇಳಲಿಕ್ಕಾಗಿರಲಿಲ್ಲ. ಈಗ ಅದನ್ನು ಇನ್ನೊಂದು ಬಾರಿ ಪ್ರಸಂಗದಲ್ಲಿ ನಮಗದು ಪ್ರಾಪ್ತ ಆಗಿರೋದ್ರಿಂದ ಅದನ್ನು ಕೂಡ ಹೇಳ್ತೇನೆ. ಭೀಮಸೇನಿಗೆ ದ್ರೌಪದಿ, ಕಾಳಿ ಮೊದಲಾದಂತಹ ಪತ್ನಿಯರಿದ್ರು. ನಾವು ಅದನ್ನು ಹಿಂದೆ ಇದೇ ಆಶ್ವಮೇಧಿಕ ಪರ್ವದಲ್ಲೇ ನೋಡಿದ್ದೇವೆ. ಅವನಿಗೆ ಈ ದ್ರೌಪದಿ, ಕಾಳಿ ಇವರೆಲ್ಲ ಅಲ್ಲದೆ ಇನ್ನೂ 20 ಜನ ವಸುದೇವನ ಹೆಣ್ಣು ಮಕ್ಕಳು ಪತ್ನಿಯರಾಗಿದ್ದರು ಅಂತಿದೆ. ಅವರೆಲ್ಲರೂ ಕೂಡ ದಿಶಃ ಯಾಹ ಆಪಶ್ಚ ಪೂರ್ವಂ 20 ಅಗ್ರರೂಪಾಹ, ದಿಕ್ಕಿನ ಅಭಿಮಾನಿ ದೇವತಾ ಸ್ತ್ರೀಯರು ಮತ್ತೆ ಜಲಾಭಿಮಾನಿ ದೇವತಾ ಸ್ತ್ರೀಯರು ಕೂಡ ಅಂತ ಅವ್ರ ಬಗ್ಗೆ ವರ್ಣನೆ ಇದೆ. ಅವ್ರ ಹೆಸರು ಯಾವುದು ಕೂಡ ನಮಗಿಲ್ಲಿ ಕಂಡು ಬರೋದಿಲ್ಲ. ಆದರೆ ಅಂಥವ್ರು ಇದ್ದಾರೆ ಅಂತ ಅದೊಂದು ನಮ್ಗೆ ಗೊತ್ತಿರಬೇಕು. ಹೀಗೆ ದ್ರೌಪದಿ, ಕಾಳಿ ಮತ್ತೆ ದೇವಿ ಅಂತ ಇನ್ನೊಬ್ಬಳು ಇದ್ದಳು, ಆ 3 ಜನ ಪತ್ನಿಯರು. ಹಿಡಿಂಬೆ ಅಂತ ಒಬ್ಬಳು ಪತ್ನಿ ಇದ್ಲು, ಅದು ಗೊತ್ತಿದೆ. ಅದಲ್ಲದೆ ಈ 20 ಜನ ಪತ್ನಿಯರಿದ್ರು ಅಂತ ಬಂದಿದೆ. ಹೀಗೆ ದೇವತಾ ಗಣಗಳಲ್ಲಿ ಅನೇಕರು ಅನೇಕ ಸಂಗತಿಗಳಿಗೆ ಅಭಿಮಾನಿಗಳಾಗಿರ್ತಾರೆ. ಮತ್ತೆ ಇವರೆಲ್ಲರೂ ಕೂಡ ದಿಕ್ಕಿನ ಅಭಿಮಾನಿಯರು ಆಗಿದ್ದಾರೆ, ಜಲಾಭಿಮಾನಿಯರು ಆಗಿದ್ದಾರೆ ಅಂತ ಅನ್ನೋದನ್ನ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಈ ಎಲ್ಲಾ ದೇವತೆಗಳಲ್ಲೂ ಕೂಡ ಪರಮಾತ್ಮ ಆಯಾ ಹೆಸರಿನಿಂದ ಇರ್ತಾನೆ. ದಿಗಭಿಮಾನಿ ದೇವತೆಗಳಲ್ಲಿ ದಿಕ್ ಎಂಬ ಹೆಸರಿನಿಂದಲೇ ಭಗವಂತ ಇರ್ತಾನೆ. ಅದರ ಒಂದು ವರ್ಣನ ಈ ಛಾಂದೋಗ್ಯದಲ್ಲೇ ಕಂಡು ಬಂದಿದೆ. ತಸ್ಯ ಪ್ರಾಚೀದಿಕ್ ಜುಹೂರ್ ನಾಮ, ಪರಮಾತ್ಮನ ಒಂದು ತೋಳು ಪೂರ್ವ ದಿಕ್ಕಿನಲ್ಲಿದೆ, ಅದಕ್ಕೆ ಜುಹು ಅಂತ ಹೆಸರು. ದಕ್ಷಿಣ ದಿಕ್ಕಿನಲ್ಲಿರುವಂತಹ ತೋಳಿಗೆ ಸಹಮಾನ ಅಂತ ಹೆಸರು ಅಂತಿಷ್ಟೆಲ್ಲ ವರ್ಣನೆ ಇದೆ. ಹಾಗೆ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರದಲ್ಲಿರುವಂತಹ ಪರಮಾತ್ಮನ ಬಾಹುಗಳ ಬಗ್ಗೆ ಅಲ್ಲಿ ವರ್ಣನೆ ಇದೆ. ಆ ಪರಮಾತ್ಮನ ಬಾಹುಗಳಿಗೆ ದಿಕ್ ಅಂತ ಹೆಸರು. ಇದು ವಿಶಿಷ್ಟ. ಈ ದಿಗಭಿಮಾನಿ ದೇವತೆಗಳು ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ ಇತ್ಯಾದಿ ಕಡೆಗಳೆಲ್ಲ ಇದ್ದಾರೆ. ಹಾಗೇನೆ ಪರಮಾತ್ಮನ ತೋಳುಗಳು ಕೂಡ ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಇತ್ಯಾದಿ ಕಡೆಗಳಲ್ಲಿವೆ. ದಿಗಭಿಮಾನಿ ದೇವತೆಗಳಿಗೂ ದಿಕ್ ಅಂತ ಹೆಸರು, ಪರಮಾತ್ಮನ ತೋಳುಗಳಿಗೂ ದಿಕ್ಕು ಅಂತ ಹೆಸರು. ಯಾಕೆಂದ್ರೆ ದಿಗ್ನಾಮಾನಶ್ಚತೆ ಪ್ರೋಕ್ತಾಹ ಧರ್ಮಜ್ಞಾನಾದಿ ದೇಶನಾಥ್. ಧರ್ಮ ಮತ್ತೆ ಜ್ಞಾನ ಇತ್ಯಾದಿ ಧರ್ಮದ ಕುರಿತಾದಂತಹ ಒಂದು ತತ್ವಜ್ಞಾನವನ್ನ, ಸ್ಪಷ್ಟವಾದ ವಿವೇಕವನ್ನು ನಮಗೆ ಕೊಡುವಂಥವು ಈ ಪರಮಾತ್ಮನ ತೋಳುಗಳು. ಆದ್ರಿಂದ ಅವುಗಳಿಗೆ ದಿಕ್ ಅಂತ ಹೆಸರು. ದಿಶ ಅತಿಸರ್ಜನೆ ಅಂತ ಧಾತು ಸಂಸ್ಕೃತದಲ್ಲಿ. ಹಾಗಾಗಿ ಈ ನಾವೊಂದು ಉಪದೇಶ ಮಾಡುವುದು ಅಂತ ಕ್ರಿಯಾಪದ ನೋಡ್ತೀವಲ್ಲ, ಆ ಉಪದೇಶ ಮಾಡುವುದು ಅನ್ನೋ ಕ್ರಿಯಾಪದದಲ್ಲಿ ಇರುವುದು ಈ ದಿಶ ಅತಿಸರ್ಜನೆ ಅನ್ನೋ ಧಾತುವೆ. ಹೀಗೆ ಉಪದಿಶಂತಿ ದಿಶಂತಿ ಇತಿ ದಿಶಃ. ಯಾರು ನಮಗೆ ಉಪದೇಶ ಮಾಡ್ತಾರೋ ಅವರೇ ದಿಕ್ಕುಗಳು. ನಮಗೆ ವಾಸ್ತವಿಕವಾಗಿ ಎಲ್ಲ ದಿಕ್ಕಭಿಮಾನಿ ದೇವತೆಗಳ ಒಳಗಿದ್ದು ತತ್ವಜ್ಞಾನವನ್ನು ಕೊಡುವಂಥವನೇ ಈ ಪರಮಾತ್ಮ ಅಂತ ಆ ದಿಕ್ ಶಬ್ದ ವಾಚ್ಯತ್ವವನ್ನು ಅವನಿಗೆ ನಾವು ತಿಳ್ಕೊಳ್ಬೇಕು. ಇಷ್ಟನ್ನು ಹೊರತುಪಡಿಸಿದ್ರೆ ವಾಯು ಮತ್ತೆ ಚಂದ್ರ, ಪೃಥ್ವಿ, ಅಗ್ನಿ, ವಿಷ್ಣು, ಇಂದ್ರ ಮತ್ತೆ ಮಿತ್ರ ಇತ್ಯಾದಿ ಎಲ್ಲಾ ಶಬ್ದಗಳ ಬಗ್ಗೆನೂ ಕೂಡ ಆ ಎಲ್ಲ ಶಬ್ದ ವಾಚ್ಯತ್ವ ಪರಮಾತ್ಮನಿಗೆ ಹೇಗಿದೆ ಅಂತ ನಾವು ಹಿಂದೆ ನೋಡಿಯೇ ಇದ್ದೇವೆ. ಸೂರ್ಯ ಅನ್ನೋ ಶಬ್ದದ ಬಗ್ಗೆ ಕೂಡ ನೋಡಿದ್ದೇವೆ. ಇಲ್ಲಿರುವಂತಹ ಶಬ್ದ ರವಿ ಅಂತ ಶಬ್ದ. ರವಿ ಅನ್ನೋ ಶಬ್ದ ರೂಯತೆ ಇತಿ ರವಿಹಿ. ರೂಯತೆ ಅಂತ ರೂ ಶಬ್ದ ಅಂತ ಧಾತು. ಪರಮಾತ್ಮ ವೇದಶಾಸ್ತ್ರಗಳ ಮೂಲಕ ಸ್ತುತಿಸಲ್ಪಡುವುದರಿಂದ ಅವನಿಗೆ ರವಿ ಎನ್ನುವ ನಾಮವಾಚ್ಯತ್ವ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಹೀಗೆ 10 ಇಂದ್ರಿಯಗಳು, 10 ವಿಷಯಗಳು ಮತ್ತೆ 10 ಅಗ್ನಿಗಳು, ಅವುಗಳಲ್ಲಿ ಒಂದು ಅಲೌಕಿಕವಾದಂತಹ ಯಜ್ಞ ನಡೆದಿದೆ. ಯಜ್ಞ ನಡೆದಾಗ ಅಲ್ಲಿ ಸೃಕ್ ಮತ್ತೆ ಸ್ರುವ ಅಂತ 2 ಇರ್ತವೆ. ಈ
ತುಪ್ಪವನ್ನು ಹಾಕಲಿಕ್ಕೆ ಆ 2 ಚಮಚಗಳನ್ನು ಉಪಯೋಗ ಮಾಡ್ತಾರೆ, ಕಟ್ಟಿಗೆ ಚಮಚಗಳನ್ನ. ಕೆಲವು ಬಾರಿ ಅದನ್ನು ಲೋಹದ್ದನ್ನು ಮಾಡ್ಕೊಂಡಿರ್ತಾರೆ ಕೆಲವು ಜನ ಪುರೋಹಿತರು, ಹಾಗೆ ನಡೆಸಿರ್ತಾರೆ. ಅಲ್ಲಿ ಸೃಕ್ಕನ ಬಗ್ಗೆ ಇಲ್ಲಿ ಹೇಳಲಿಲ್ಲ, ಸ್ರುವದ ಬಗ್ಗೆ ಹೇಳಿದ್ದಾರೆ. ಈ ಯಜ್ಞ ನಡೆಯುವಾಗ ಸ್ರುವ ಅಂದ್ರೆ ಯಾವುದು? ನಮ್ಮ ಚಿತ್ತವೇ. ಚಿತ್ರಂ ಸ್ರುವಶ್ಚ. ಚಿತ್ತ ಅಂದ್ರೆ ನಮ್ಮ ಅಲ್ಪಕಾಲದ ಸ್ಮರಣೆಗೆ ಪೋಷಕವಾದಂತಹ ಮನಸ್ಸಿನ ಒಂದು ಭಾಗವೇ ಚಿತ್ತ. ದೀರ್ಘಕಾಲದ ಸ್ಮರಣೆಗೆ ಆಧಾರವಾದಂತಹ ನೆಲೆಯಾದಂತಹ ಒಂದು ಭಾಗ ಅದು ಚೇತನ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಅಂತ ಇದ್ದೀವಿ. ಅದರಲ್ಲಿ ಆ 4ನೇದಾದಂತಹ ಚಿತ್ತ ಏನಿದೆ ಅದೇ ಒಂದು ಸ್ರುವ. ನಮ್ಮ ಪ್ರಾಯ ನಮ್ಮಂಥ ಮನುಷ್ಯರೆಲ್ಲರ ಸ್ಮರಣೆಯೂ ಕೂಡ ಅಲ್ಪಕಾಲದ್ದೇ ಆಗಿರ್ತದೆ, ಶಾರ್ಟ್ ಟರ್ಮ್ಡ್ ಆಗಿರ್ತದೆ ಅದೆಲ್ಲವೂ ಕೂಡ. ಆದ್ರಿಂದ ಅದೇ ನಮಗಿಲ್ಲಿ ಒಂದು ಸ್ರುವ, ಅದು ಜ್ಞಾನದಾಯಕ. ಸರ್ವಮೇವಾಥ ವಿಜ್ಞೇಯಂ ಚಿತ್ತಂ ಜ್ಞಾನಂ ಅವೇಕ್ಷತೆ ಅಂತ ಮುಂದಿನ ಶ್ಲೋಕ. ಈ ಜಗತ್ತಿನಲ್ಲಿ ನಾವು ತಿಳಿಯಬೇಕಾಗಿರುವಂತಹ ಸಕಲ ವಸ್ತುಗಳು ಕೂಡ ಚಿತ್ತರೂಪವಾಗಿಯೇ ಇವೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಚಿತ್ತ ಆ ಜ್ಞಾನವನ್ನು ಅಪೇಕ್ಷಿಸ್ತದೆ. ಚಿತ್ತಂ ಜ್ಞಾನ ಅವೇಕ್ಷತೆ ಅಂತ ಒಂದು ಸ್ಥೂಲವಾದಂತಹ ಅನುವಾದನೆ ಎಲ್ಲರೂ ಮಾಡಿದ್ದಾರೆ. ಈ ಜಗತ್ತಿನಲ್ಲಿ ತಿಳಿಯಬೇಕಾಗಿರುವಂತಹ ಘಟಪಟಾದಿ ವಸ್ತುಗಳಿವೆಯಲ್ಲ, ಪೃಥ್ವಿ, ಅಪ್ಪು, ತೇರಸು ಮೊದಲಾದ ಪಂಚಮಹಾಭೂತಗಳು ಇತ್ಯಾದಿಗಳನ್ನು ಒಳಗೊಂಡಂತಹ ಈ ಜಗತ್ತು, ಅದೆಲ್ಲವೂ ಕೂಡ ಚಿತ್ತರೂಪವಾಗಿದೆ ಅಂತನ್ನುವುದು ಬಹಳ ವಿಚಿತ್ರವಾಗಿದೆ. ಮನಸ್ಸು ಅನ್ನುವುದು ಆಂತರಿಕವಾದಂತಹ ಸಂಗತಿ. ಈ 10 ಇಂದ್ರಿಯಗಳೆಲ್ಲವೂ ಬಾಹ್ಯ ಸಂಗತಿಗಳು. 10 ಇಂದ್ರಿಯಗಳಲ್ಲ, ಈ ಪಂಚಮಹಾಭೂತಗಳಿಂದ ಹುಟ್ಟಿದಂತಹ ಈ ಜಗತ್ತೆಲ್ಲವೂ ಕೂಡ ಬಾಹ್ಯವಾದದ್ದು. ಚಿತ್ತ ಮನಸ್ಸಿನಲ್ಲಿ ಇರುವಂಥದ್ದು, ಮನಸ್ಸಿನ ಒಂದು ಭಾಗ ಅದು. ಆದ್ದರಿಂದ ತಿಳಿಯಲ್ಪಡಬೇಕಾಗಿರುವಂತಹ 5 ಜ್ಞಾನೇಂದ್ರಿಯಗಳಿಂದ ತಿಳಿಯಲ್ಪಡಬೇಕಾದಂತಹ ಈ ಜಗತ್ತೆಲ್ಲವೂ ಕೂಡ ಚಿತ್ತರೂಪವಾಗಿದೆ. ಜಗತ್ತೇ ಚಿತ್ತರೂಪವಾಗಿಲ್ಲ, ಜಗತ್ತು ಚಿತ್ತಕ್ಕೆ ವಿಷಯವಾಗಿದೆ ಅಂತ ನಾವು ಅದಕ್ಕೆ ಅರ್ಥ ಮಾಡ್ಕೋಬೇಕಷ್ಟೆ. ಚಿತ್ತರೂಪವಾಗಿದೆ ಅಂತ ಸ್ಥೂಲವಾದ ಅನುವಾದ ನನಗೆ ಯಾಕೋ ಅಷ್ಟು ಸಮಾಧಾನ ಕೊಟ್ಟಂತ ಸಂಗತಿ ಅಲ್ಲ. ಈ ಚಿತ್ತಕ್ಕೆ ಯಾವತ್ತು ಜ್ಞಾನದ ಅಪೇಕ್ಷೆ ಇದೆ. ಚಿತ್ತ ಅಂದ್ರೆ ನಾನು ಈಗಾಗಲೇ ಹೇಳಿದಂತೆ ಅಲ್ಪಕಾಲದ ಸ್ಮರಣೆ. ಆ ಅಲ್ಪಕಾಲದ ಸ್ಮರಣೆಗೆ ಜ್ಞಾನದ ಅವಶ್ಯಕತೆ ಇದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ರೇತ ಶರೀರ ಭೃತ್ ಕಾಯೇ ವಿಜ್ಞಾತಾತು ಶರೀರ ಭೃತ್. ತಂದೆ ತಾಯಂದಿರ ಸಂಯೋಗದಿಂದ ಅವರ ಅಂಶಗಳಿಂದ ಹುಟ್ಟುವಂತಹ ಈ ಶರೀರದಲ್ಲಿ ಬಂದಿಯಾದಂತಹ ಜೀವ ಇದ್ದಾನಲ್ಲ, ಅವನು ಈ ಚಿತ್ತದ ಬಗ್ಗೆ ಒಂದು ಸ್ವಲ್ಪ ಆದರೂ ತಿಳಿದಿದ್ದಾನೆ. ಅಲ್ಪ ಸ್ವಲ್ಪ ಸ್ಮರಣೆಯನ್ನಾದರೂ ಪಡ್ಕೊಂಡು ಚಿತ್ತದ ಉಪಯೋಗವನ್ನು ಪಡ್ಕೊಂಡಂಥವನೇ ಈ ಜೀವ ಅಂತ ಅದರ ತಾತ್ಪರ್ಯ ಆಗ್ತದೆ. ಮುಂದೆ ಶರೀರ ಭೃತ್ ಗಾರ್ಹಪತ್ಯ ತಸ್ಮಾದನ್ಯ ಪ್ರಣೀಯತೆ ಮನಶ್ಚ ಆಹವನೀಯಸ್ತು ತಸ್ಮಿನ್ ಪ್ರಕ್ಷಿಪ್ಯತೆ ಹವಿಹಿ ಅಂತ ಶ್ಲೋಕ. ಇದೇ ಯಜ್ಞದೇ ಒಂದು ದೀರ್ಘಕಾಲದ ಬೃಹತ್ ಯಜ್ಞದ ಬಗ್ಗೆ ಏನು ಹಿಂದೆ ವರ್ಣನೆ ಮಾಡಿದ್ರು, ಆ ಯಜ್ಞದ್ದೇ ಒಂದು ಮುಂದುವರಿದ ಭಾಗ ಇಲ್ಲಿ ಹೇಳ್ತಾರೆ. ಯಜ್ಞದಲ್ಲಿ ಗಾರ್ಹಪತ್ಯಾಗ್ನಿ, ಆಹವನೀಯಾಗ್ನಿ, ದಕ್ಷಿಣಾಗ್ನಿ ಅಂತ 3 ಅಗ್ನಿಗಳಿರ್ತವೆ. ಪ್ರಧಾನವಾಗಿ 3 ಅಗ್ನಿಗಳು. ಇದಲ್ಲದೆ ಸಭ್ಯ ಮತ್ತು ಆವಸತ್ಯ ಅನ್ನುವಂಥ 2 ಅಗ್ನಿಗಳು ಇರ್ತವೆ. ಹೀಗೆ ಒಟ್ಟು 5 ಅಗ್ನಿಗಳ ಬಗ್ಗೆ ಕೇಳಿ ಬರ್ತದೆ. ಇಲ್ಲಿ ನಾವೀಗ ನೋಡ್ತಾ ಇದ್ದೇವಲ್ಲ, 2 ಅಗ್ನಿಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಪ್ರಸಂಗಾತ್ 3 ಮತ್ತು 5 ಅಗ್ನಿಗಳ ಬಗ್ಗೆನೂ ಕೂಡ ನಾವು ನೋಡೋಣ. ಇಲ್ಲಿ ಏನ್ ಹೇಳಿದ್ದಾರೆ? ಜೀವನೇ ಗಾರ್ಹಪತ್ಯಾಗ್ನಿ. ಆ ಗಾರ್ಹಪತ್ಯಾಗ್ನಿಯಿಂದ ಮತ್ತೊಂದು ಅಗ್ನಿ ಪ್ರಕಟ ಆಗ್ತದೆ. ಯಜ್ಞಗಳಲ್ಲಿ ಗಾರ್ಹಪತ್ಯಾಗ್ನಿಯಿಂದಲೇ ಆಹವನೀಯಾಗ್ನಿ ಪ್ರಕಟ ಆಗ್ತದೆ. ಮನಸ್ಸೇ ಆಹವನೀಯಾಗ್ನಿ. ಆ ಮನಸ್ಸಿನಲ್ಲಿಯೇ ತಸ್ಮಿನ್ ಪ್ರಕ್ಷಿಪ್ಯತೆ ಹವಿಹಿ, ಆಹುತಿ ಹಾಕುವುದೆಲ್ಲ ಅಲ್ಲಿಯೇ. ಈಗ ಆ 5 ಅಗ್ನಿಗಳ ಬಗ್ಗೆ ನೋಡೋಣ. ಗಾರ್ಹಪತ್ಯ ಅನ್ನೋ ಅಗ್ನಿ ಏನಿದೆಯಲ್ಲ, ಅದು ಅಗ್ನಿ ಸಂರಕ್ಷಣಕ್ಕಾಗಿರುವಂತಹ ಒಂದು ಅಗ್ನಿ. ಗಾರ್ಹಪತ್ಯ ಅಂತ ಹೆಸರೇ ಹೇಳುವಂತೆ ಗೃಹಪತಿ, ಗೃಹಸ್ಥನಾದಂತಹ ಒಬ್ಬ ಸಾಧಕ ಏನಿದ್ದಾನೆ, ಅವನಿಗೆ ಸಂಬಂಧಪಟ್ಟಂತಹ ಅಗ್ನಿ ಇದು. ಒಬ್ಬ ಮದುವೆ ಆದ ಅಂದ್ರೆ ಮದುವೆ ಆದ ದಿವಸದಿಂದಲೇ ಆತನಿಗೆ ಅಗ್ನಿಹೋತ್ರ ಇತ್ಯಾದಿಗಳು ಅಂಟಿಕೊಂಡು ಬಿಡ್ತವೆ.
ಅದರಿಂದ ನಿತ್ಯ ಸಪತ್ನೀಕನಾಗಿ ಆತ ಈ ಅಗ್ನಿಹೋತ್ರ ಉಪಾಸನ ಇತ್ಯಾದಿಗಳನ್ನ ಶ್ರೌತಾಗ್ನಿ ಸ್ಮಾರ್ತಾಗ್ನಿಗಳ ಆರಾಧನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಗೃಹಪತಿ ಅಂದ್ರೆ ಗೃಹಸ್ಥ, ಅವನಿಗೆ ಸಂಬಂಧಪಟ್ಟ ಅಗ್ನಿಯೇ ಗಾರ್ಹಪತ್ಯಾಗ್ನಿ, ನಿತ್ಯ ಅವನ ಮನೆಯಲ್ಲಿ ಇರಬೇಕಾದಂತಹ ಅಗ್ನಿ. ಮತ್ತೆ ಮುಂದೆ ಸಭ್ಯ ಅಗ್ನಿ ಮತ್ತು ಆವಸಥ್ಯ ಅಗ್ನಿ ಅಂತ ಎರಡಿವೆ. ಅವೆರಡೂ ಕೂಡ ಗಾರ್ಹಪತ್ಯ ಅಗ್ನಿಯ ಪ್ರಭೇದಗಳು ಅಂತಲೂ ತಿಳ್ಕೊಳ್ಬಹುದು. ಆದ್ರಿಂದಲೇ ಈ ಗಾರ್ಹಪತ್ಯ, ಸಭ್ಯ, ಆವಸಥ್ಯ ಈ ಮೂರು ಹೆಚ್ಚು ಕಡಿಮೆ ಒಂದೇ ಆದ್ರಿಂದ ಆ ಮೂರನ್ನು ಸೇರಿ ಒಂದೊಂದು ಪರಿಗಣನೆ ಮಾಡಿ ಗಾರ್ಹಪತ್ಯ, ಆಹವನೀಯಾಗ್ನಿ ಮತ್ತು ದಕ್ಷಿಣಾಗ್ನಿ ಅಂತ ಒಟ್ಟೆ ಮೂರು ಅಗ್ನಿಗಳನ್ನು ಹೇಳ್ತಾರೆ. ಆ ಗಾರ್ಹಪತ್ಯವನ್ನೇ ಮತ್ತೆರಡು ರೀತಿಯಾಗಿ ವಿಭಾಗ ಮಾಡುವುದಾದ್ರೆ ಸಭ್ಯ, ಆವಸಥ್ಯ ಅಂತ ಎರಡಾಗ್ತವೆ. ಸಭ್ಯ ಅಂದರೆ ಅದು ಅಗ್ನಿ ಸಂರಕ್ಷಣಕ್ಕಾಗಿ ಉಪಯೋಗ ಆಗುವಂಥದ್ದೇ. ಆವಸಥ್ಯ ಅಂದ್ರೆ ಅದು ಕೂಡ ಅಗ್ನಿ ಸಂರಕ್ಷಣಕ್ಕೆ. ಹೀಗೆ ಗೃಹಸ್ಥನ ಮನೆಯಲ್ಲಿ ಅಗ್ನಿ ಸಂರಕ್ಷಣಕ್ಕಾಗಿ ಮೂರು ಅಗ್ನಿಗಳಂತ ಒಂದೊಂದು ಅಗ್ನಿ ಇಟ್ಕೊಂಡವ್ರು ಈಗಿರ್ತಾರೆ. ಅಲ್ಲಲ್ಲಿ ಅಗ್ನಿಹೋತ್ರಿಗಳಾಗಿ ನಿತ್ಯ ಮಾಡುವಂಥವ್ರು ಇರ್ತಾರೆ. ಎಲ್ಲ ಅಗ್ನಿಗಳನ್ನು ಮರೆತು ಇರುವಂಥವ್ರು ನಮ್ಮಂಥವ್ರು ಬಹಳ ಜನ. ಇಲ್ಲಿ ಅಂತೂ ಗಾರ್ಹಪತ್ಯ, ಸಭ್ಯ, ಆವಸಥ್ಯ ಅಂತ ಮೂರು ಅಗ್ನಿಗಳಿವೆ. ಇವೆಲ್ಲವೂ ಅಗ್ನಿ ಸಂರಕ್ಷಣಕ್ಕಾಗಿ ಇರುವಂತಹ ಅಗ್ನಿಗಳು. ಅದರಲ್ಲಿ ಸಭ್ಯ ಅಗ್ನಿಗೆ ಒಂದು ಸ್ವಲ್ಪ ಹೆಚ್ಚಿನ ಪ್ರಯೋಜನ ಇದೆ. ಆ ಗೃಹಪತಿಯ ಗೃಹಸ್ಥನ ಮನೆಯಲ್ಲಿ ವಿದ್ಯಾರ್ಥಿಗಳೇನು ಭೋಜನಕ್ಕಾಗಿ ಇರ್ತಾರಲ್ಲ, ಆ ವಿದ್ಯಾರ್ಥಿಗಳ ಭೋಜನಕ್ಕಾಗಿ ಅಡಿಗೆ ತಯಾರಾಗುವುದು ಈ ಸಭ್ಯ ಅಗ್ನಿಯಲ್ಲಿರುವಂತಹ ಅಗ್ನಿಯಿಂದಲೇ, ಕೆಂಡದಿಂದಲೇ. ನಾವಿವತ್ತು ಬಹಳ ಮಡಿವಂತರು ಅಂತ ಕರೆಸ್ಕೊಂಡವರು ಕೂಡ ಇದ್ದಲು ಅಥವಾ ಕಟ್ಟಿಗೆಯನ್ನ ಸಂಗ್ರಹ ಮಾಡಿ ಅದಕ್ಕೆ ಒಂದು ಬೆಂಕಿ ಕಡ್ಡಿಯನ್ನು ಕೊರೆದು ಹಚ್ಚಿ ಅದರಿಂದಲೇ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಅದರಲ್ಲಿಯೇ ಈ ಉಪಾಸನ, ಅಗ್ನಿಹೋತ್ರ ಇತ್ಯಾದಿಗಳನ್ನು ಮಾಡಿ ನಾವೆಲ್ಲ ಧಾರ್ಮಿಕರು ಅಂತ ಕರೆಸ್ಕೊಂಡಿದ್ದೇವೆ. ವಸ್ತುತಃ ಈ ಅಡಿಗೆ ನಡಿಬೇಕಾದದ್ದು ಆ ಥರ ಒಂದು ಬೆಂಕಿ ಕಡ್ಡಿಯನ್ನು ಕೊರೆದು ಹಚ್ಚಿ ಮಾಡಿದ ಅಗ್ನಿಯಿಂದ ಅಲ್ಲ. ನಿತ್ಯ ನಮ್ಮ ಮನೆಯಲ್ಲಿ ಅಗ್ನಿ ಇರಬೇಕು. ಯಾಗಶಾಲೆಯಿಂದ ಅಗ್ನಿಯನ್ನ ಪಾಕಶಾಲೆಗೆ ತರಬೇಕು. ಅದು ತಂದಾಗ ಅಲ್ಲಿಂದ ಅಡಿಗೆ ಪ್ರಾರಂಭ ಕಾಣಬೇಕಷ್ಟೆ. ಅಗ್ನಿ ಯಾವತ್ತೂ ಸಂರಕ್ಷಿತವಾಗಿಯೇ ಇರಬೇಕು ಯಜಮಾನನ ಮನೆಯಲ್ಲಿ. ಅದು ಹೊಸದಾಗಿ ಬೆಂಕಿ ಕಡ್ಡಿಯನ್ನು ಗೀರಿ ಮಾಡುವ ಅಗ್ನಿ ಅಲ್ಲ ಅದು. ಹೀಗೆ ಗೃಹಸ್ಥನ ಮನೆಯಲ್ಲಿ ಭೋಜನ ಮಾಡುವ ವಿದ್ಯಾರ್ಥಿಗಳ ಭೋಜನ ತಯಾರಾಗುವುದು ಈ ಸಭ್ಯ ಅಗ್ನಿಯಲ್ಲೇ. ಹೀಗೆ ಗಾರ್ಹಪತ್ಯಾಗ್ನಿ, ಸಭ್ಯ, ಆವಸಥ್ಯ ಮೂರೂ ಕೂಡ ಅಗ್ನಿ ಸಂರಕ್ಷಣೆಗಾಗಿವೆ. ಆದರೆ ಸಭ್ಯ ಅನ್ನುವುದೊಂದು ಆ ವಿದ್ಯಾರ್ಥಿಗಳ ಭೋಜನಕ್ಕಾಗಿ ಕೂಡ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅಲ್ಲಿ ಈ ಮೀಮಾಂಸಾ ಶಾಸ್ತ್ರಗಳಲ್ಲಿ ಸಭ್ಯ ಅನ್ನುವುದಕ್ಕೆ ಹೀಗೊಂದಿಷ್ಟು ವರ್ಣನೆ ಕೊಡ್ತಾರೆ. ಸಭಾ ಅಂದ್ರೆ ಯತ್ರ ಶಾಸ್ತ್ರಾರ್ಥ ವಿಚಾರ ಕ್ರಿಯತೆ, ಯತ್ರ ಛಾತ್ರಾಹ ವಸಂತಿ, ಎಲ್ಲಿ ವಿದ್ಯಾರ್ಥಿಗಳು ವಾಸ ಮಾಡ್ತಾರೋ ಮತ್ತೆ ಎಲ್ಲಿ ನಿತ್ಯ ಪಂಡಿತರ ನಡುವೆ ನಿತ್ಯ ಅಲ್ಲದೆ ಇದ್ರು ಆಗಾಗ ಎಲ್ಲಿ ಶಾಸ್ತ್ರಾರ್ಥ ವಿಚಾರ ಆಗ್ತದೋ ಅದೇ ಸಭಾ. ಸಭಾ ಅಂದ್ರೆ ದೊಡ್ಡದೊಂದು ಅನೇಕ ಜನರು ಸದಸ್ಯರಿರುವಂತಹ ಜಾಗ ಅಂತ ನಮ್ಗೆ ಗೊತ್ತಿದೆ. ಸಭಾ ಅಂದ್ರೆ ಶಾಸ್ತ್ರಾರ್ಥ ವಿಚಾರಕ್ಕಾಗಿರುವುದು ಸಭಾ. ವಿದ್ಯಾರ್ಥಿಗಳಲ್ಲಿ ಅಧ್ಯಯನ ಮಾಡ್ತಾರೋ ಅದು ಸಭಾ. ಆ ಸಭೆಯಲ್ಲಿ ಆ ಒಂದು ವಿದ್ಯಾರ್ಥಿಗಳ ಆಲಯದಲ್ಲಿ, ವಿದ್ಯಾರ್ಥಿ ನಿಲಯದಲ್ಲಿ ಇರುವಂತಹ ಒಂದು ಅಗ್ನಿಗೆ ಸಭ್ಯಾಗ್ನಿ ಅಂತ ಕರೀತಾರೆ. ಇನ್ನು ಮುಂದೆ ಈ ಗಾರ್ಹಪತ್ಯಾಗ್ನಿಯಿಂದಲೇ ಆಹವನೀಯಾಗ್ನಿ ಅಂತದ್ದು ಕೂಡ ತಯಾರಾಗ್ತದೆ. ಆಹವನೀಯ ಅಗ್ನಿ ಮತ್ತು ದಕ್ಷಿಣಾಗ್ನಿಗಳು ಯಾವತ್ತೂ ಮನೆಯಲ್ಲಿ ಇರೋದಿಲ್ಲ. ಇರುವುದು ಗಾರ್ಹಪತ್ಯ ಮಾತ್ರ. ಅದರ ಪ್ರಭೇದಗಳಾದಂತಹ ಸಭ್ಯ, ಆವಸಥ್ಯ ಮಾತ್ರ. ಯಾವತ್ತಾದ್ರೂ ಮನೆಯಲ್ಲಿ ಏನಾದ್ರೂ ವಿಶೇಷವಾದ ಯಜ್ಞ ನಡೆಯುವುದಿದ್ದರೆ, ವಾಜಪೇಯವೋ ಸೋಮ ಯಾಗವೋ ಅಥವಾ ಮತ್ತೊಂದು ಯಾವುದಾದ್ರೂ ಯಜ್ಞ ನಡೆಯುವುದಾಗಿದ್ರೆ ಆ ಯಜ್ಞದಲ್ಲಿ ಯಜ್ಞಕ್ಕಾಗಿ ಅಗ್ನಿಯನ್ನು ತರುವುದು ಈ ಗಾರ್ಹಪತ್ಯ ಅಗ್ನಿಗೆ ತರ್ತಾರೆ. ಹೀಗೆ ಆಹವನೀಯ, ಹವನ ಅಂದ್ರೆ ಯಜ್ಞ, ಆ ಹವನಕ್ಕಾಗಿ ತರುವಂತಹ ಅಗ್ನಿ ಏನಿದೆ ಅದೇ ಆಹವನೀಯ. ಹೀಗೆ ವಿಶೇಷವಾದ ಯಜ್ಞ ಏನಾದರೂ ಮನೆಯಲ್ಲಿ ನಡೆಯುವುದಿದ್ರೆ ಅದಕ್ಕೆ ತರುವಂತಹ ಅಗ್ನಿಯೇ ಆಹವನೀಯ ಅಗ್ನಿ. ಅದನ್ನ ಈ ಗಾರ್ಹಪತ್ಯಾಗ್ನಿಯಿಂದ ತರ್ತಾರೆ. ಇಲ್ಲಿಯೂ ಹಾಗೆ ಬಂದಿದೆ. ಶರೀರಭೃದ್ ಗಾರ್ಹಪತ್ಯ ತಸ್ಮಾದ್ ಅನ್ಯ ಪ್ರಣೀಯತೆ. ಗಾರ್ಹಪತ್ಯಾಗ್ನಿಯಿಂದಲೇ ಈ ಆಹವನೀಯ ಅಗ್ನಿಯು ಕೂಡ ಪ್ರಕಟ ಆಗ್ತದೆ ಅಂತ ವರ್ಣನೆ ಮಾಡ್ತಾರೆ. ಈ ಜೀವನೇ ಗಾರ್ಹಪತ್ಯಾಗ್ನಿ. ಆ ಜೀವನಿಂದ ಮನಸ್ಸು ಅನ್ನುವಂತಹ ಆಹವನೀಯಾಗ್ನಿ ಪ್ರಕಟ ಆಗ್ತದೆ. ಮನಸ್ಸಿಗೆ ಬೆಲೆ ಬರುವುದು ಜೀವನಿಂದಲೇ.
ಮನಸ್ಸು ಅನ್ನೋದೊಂದು ಕೇವಲ ಜಡವಾದ ಒಂದು ಕಂಪ್ಯೂಟರ್ ಇದ್ದಂಥದ್ದು. ಆ ಕಂಪ್ಯೂಟರ್ನಿಗೆ ಬೆಲೆ ಬರುವುದು ಕಂಪ್ಯೂಟರಿನ ಆಪರೇಟರ್ ಒಬ್ಬ ಇದ್ದಾಗ ಮಾತ್ರ. ಜೀವನೇ ಕಂಪ್ಯೂಟರಿನ ಆಪರೇಟರ್ ಇದ್ದಾಗೆ, ಜಡವಾದ ಮನಸ್ಸು ಪ್ರಾಕೃತವಾದ ಮನಸ್ಸು ಅಂತ ಕಂಪ್ಯೂಟರ್ ಇದ್ದ ಹಾಗೆ. ಆದ್ರಿಂದಲೇ ಈ ಗಾರ್ಹಪತ್ಯಾಗ್ನಿಯಿಂದಲೇ ಆಹವನೀಯಾಗ್ನಿ ಎಲ್ಲ ಕಡೆ ಪ್ರಕಟ ಆಗುವಂತೆ ಜೀವನೆಂಬ ಗಾರ್ಹಪತ್ಯಾಗ್ನಿಯಿಂದ ಮನಸ್ಸೆಂಬ ಆಹವನೀಯಾಗ್ನಿ ಪ್ರಕಟ ಆಗ್ತದೆ. ಆ ಮನಸ್ಸಿನಲ್ಲಿಯೇ ಆಹವನೀಯಾಗ್ನಿಯಲ್ಲೇ ಹವಿಸ್ಸನ್ನು ಹಾಕೋದು ನಾವು. ಮನಸ್ಸಿದ್ರೇನೆ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲಾದ ಇಂದ್ರಿಯಗಳು ಕೆಲಸ ಮಾಡೋದು. ಮತ್ತೆ ಆ ಮನಸ್ಸಿದ್ರೇನೆ ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ ಮೊದಲಾದ ಇಂದ್ರಿಯಗಳು ಕೆಲಸ ಮಾಡೋದು. ಅಂತೂ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯಗಳು ಏನಾದರೂ ಕೆಲಸ ಮಾಡುವುದಿದ್ರೆ ಅದೆಲ್ಲವೂ ಕೂಡ ಈ ಮನಸ್ಸಿನ ಮೂಲಕವೇ. ಅದಕ್ಕಾಗಿ ಅಲ್ಲಿ ಹವಿಸ್ಸನ್ನು ಹಾಕ್ತಾರೆ ಅಂತ ವರ್ಣನೆ ಮಾಡಿದ್ದಾರೆ. ಇನ್ನು ಉಳಿದಿರುವಂಥದ್ದು ದಕ್ಷಿಣಾಗ್ನಿ ಅಂತ, ಅದನ್ನೊಂದನ್ನ ಇವಾಗ ನೋಡೋಣ. ದಕ್ಷಿಣಾಗ್ನಿಯಲ್ಲಿ ಈ ಯಜ್ಞಕ್ಕೆ ಬೇಕಾದಂತಹ ಪುರೋಡಾಶ ಇತ್ಯಾದಿಗಳನ್ನ ಪಚನ ಮಾಡ್ತಾರಂತೆ. ಆಹವನೀಯಾಗ್ನಿಯಲ್ಲಿ ಆ ಅನ್ನ, ಪಾಯಸ, ತುಪ್ಪ, ಸಮಿತಿ ಇತ್ಯಾದಿಗಳನ್ನು ಹಾಕಿ ಯಜ್ಞ ಮಾಡ್ತಾರೆ. ಆದರೆ ಈ ಅಲ್ಲಿ ಹಾಕ್ಲಿಕ್ಕೆ ಬೇಕಾದಂತಹ ಪುರೋಡಾಶ ಅಂದ್ರೆ ಅನ್ನ ಮೊದಲಾದನ್ನು ಬೇಯಿಸುವುದೆಲ್ಲಿ? ಅದು ದಕ್ಷಿಣಾಗ್ನಿಯಲ್ಲಿ. ಮತ್ತೆ ಏನಾದರೂ ಯಜ್ಞದಲ್ಲಿ ಪ್ರಮಾದ ಸಂಭವಿಸಿದರೆ ಆ ಪ್ರಮಾದದ ಕುರಿತಾಗಿ ಪ್ರಾಯಶ್ಚಿತ್ತ ಏನಾದರೂ ಮಾಡ್ಕೊಳ್ಬೇಕು ಅಂತಿದ್ರೆ ಪ್ರಾಯಶ್ಚಿತ್ತ ಹೋಮಗಳು ನಡೆಯುವುದು ಕೂಡ ದಕ್ಷಿಣಾಗ್ನಿಯಲ್ಲಿಯೇ. ಮತ್ತೆ ಬಂದ ಬ್ರಾಹ್ಮಣರಿಗೆ, ಯಜ್ಞಕ್ಕೆ ಬಂದಂತಹ ಬ್ರಾಹ್ಮಣರಿಗೆ ಭೋಜನದ ವ್ಯವಸ್ಥೆ ಆಗುವುದು ಕೂಡ ಈ ದಕ್ಷಿಣಾಗ್ನಿಯಲ್ಲೇ. ಹೀಗೆ ಬ್ರಾಹ್ಮಣರ ಭೋಜನಕ್ಕೆ ಬೇಕಾದಂತಹ ಅಗ್ನಿ ಅಂದ್ರೆ ದಕ್ಷಿಣಾಗ್ನಿ. ಹಾಗೆ ಅದರಲ್ಲೇ ಪ್ರಾಯಶ್ಚಿತ್ತ ಹೋಮ, ಅದರಲ್ಲೇ ಪುರೋಡಾಶ ಪಚನ ಕೂಡ ನಡೀತದೆ. ಹೀಗೆ ಜೀವ ಎಂಬ ಗಾರ್ಹಪತ್ಯಾಗ್ನಿಯಿಂದ ಈ ಮನಸ್ಸೆಂಬ ಆಹವನೀಯಾಗ್ನಿ ಪ್ರಕಟ ಆಗ್ತದೆ. ಅಲ್ಲಿ ಈ 10 ಇಂದ್ರಿಯಗಳಿಂದ 10 ಹೋತ್ರಗಳ ಮೂಲಕವಾಗಿ ಈ 10 ವಿಷಯಗಳು ಹೋಮಿಸಲ್ಪಡ್ತವೆ ಅಂತ ಅದರ ತಾತ್ಪರ್ಯ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.